ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯದು ಏನು ಮಾಡಿದಾನಪ್ಪ ಅಂದ್ರಾಗ ಪಡೆದ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಏನು ಮಾಡಿದಾರಪ್ಪ ಅಂದ್ರಾಗ ಪ್ರಕಟಣೆ ಮಾಡಿದ್ದಾನೆ. ಹಾಗಾದರೆ ಆದರ್ಶ ವಿದ್ಯಾಲಯದಲ್ಲಿ ನೀವು ಪಡೆದ ಅಂಕಗಳನ್ನು ಯಾವ ಥರ ನಾವು ನೋಡ್ಕೋಬೇಕಾಗಿತ್ತಪ್ಪ ಅಂತೇಳಿ ನೋಡಿದಾಗ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋದ ತಕ್ಷಣವೇ ಏನು ಮಾಡಬೇಕು ಅಂದಾಗ ಇಲ್ಲಿ 3 ಡಾಟ್ಗಳು ಇದ್ದಾವೆ ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ 2026-27ನೇ ಸಾಲಿನ 6ನೇ ತರಗತಿಗೆ ಪ್ರವೇಶ ಅಂತಿದೆ ನೋಡ್ರಿ. ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಪಡೆದ ಅಂಕಗಳನ್ನು ಪರಿಶೀಲಿಸಿ ಇದೆ ನೋಡ್ರಿ. ಇದನ್ನು ಕ್ಲಿಕ್ನ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ಇದನ್ನು ಕ್ಲೋಸ್ ಮಾಡೋದ್ರ ಮೂಲಕ ಇಲ್ಲಿ ನೋಂದಣಿ ಸಂಖ್ಯೆ ಇತ್ತಪ್ಪ ಅಂದಾಗ ನೋಂದಣಿ ಸಂಖ್ಯೆಯನ್ನು ಹಾಕ್ರಿ. ನಿಮ್ಮ SATS ನಂಬರ್ ಇತ್ತಪ್ಪ ಅಂದರೆ SATS ನಂಬರ್ ಹಾಕ್ರಿ. ಭದ್ರತಾ ಕೋಡ್ ಇದೆಯಲ್ಲ, ಭದ್ರತಾ ಕೋಡ್ ಹಾಕ್ರಿ. ನಾನು ಉದಾಹರಣೆಗೆ ಇಲ್ಲೊಂದು ತೋರಿಸ್ತೀನಿ. ಈ ಥರ ಇಲ್ಲೊಂದು ನಂಬರ್ ಇದೆ. ನಾನು ಆಲ್ರೆಡಿ ಈ ನೋಂದಣಿ ಸಂಖ್ಯೆ ನಿಮ್ಮ ರಿಜಿಸ್ಟರ್ ನಂಬರ್ ಇರ್ತದಲ್ಲ ಅದನ್ನು ಎಂಟ್ರಿ ಮಾಡ್ಕೋತೀನಿ. ಎಂಟ್ರಿ ಮಾಡ್ಕೊಂಡು ಈ ಭದ್ರತಾ ಕೋಡ್ ಇದೆ ನೋಡ್ರಿ. ಈ ಭದ್ರತಾ ಕೋಡನ್ನು ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದಾಗ ಎಂಟ್ರಿ ಮಾಡಬೇಕು. ಏನಪ್ಪ ಅಂದಾಗ 78053 ಅಂತೇಳಿ ಇದೆಯಲ್ಲ, ಇಷ್ಟು ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಹೊಡೆದ್ರೆ ಸಾಕು. ನಿಮಗೆ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಬರ್ತದೆ, ಜೊತೆಗೆ ಅವರು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಬರ್ತದೆ. ವಿದ್ಯಾರ್ಥಿ ಹೆಸರು ಇಲ್ಲಿ ಕೊಟ್ಟಿದ್ದಾನೆ, ಅದು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾನೆ. ನೆಕ್ಸ್ಟ್ ಆ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. 40 ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ಹಾಗಾಗಿ ನಿಮಗೇನಾದರೂ ಇದ್ರ ಒಳಗಡೆ ಸರ್ ನಮ್ಗೆ ಡೌಟ್ ಅದಾವ್ರಿ, ಈ 40ಕ್ಕಿಂತ ನಾನು ಹೆಚ್ಚು ಬಂದಿದ್ದಾವೆ ಅಂಕಗಳಿದ್ದವಪ್ಪ ಅಂದಾಗ ನೀವೇನು ಮಾಡೋಕ್ಕಪ್ಪ ಅಂತಂದಾಗ ಏಪ್ರಿಲ್ 27 ತನಕ ನಿಮ್ಗೆ ಟೈಮ್ ಕೊಟ್ಟಾನ. ಏಪ್ರಿಲ್ 27 ಸಂಜೆ 4 ಗಂಟೆ ಒಳಗಡೆ ನೀವೇನು ಮಾಡಪ್ಪ ಅಂದಾಗ ಈ ಆದರ್ಶ @gmail.com ಮೂಲಕ ನೀವೇನು ಮಾಡಬೇಕಪ್ಪ ಅಂದ್ರೆ ಇಮೇಲ್ಗಳನ್ನು ಮಾಡಿಸಿ ಕಳಿಸಿ ಅವ್ರಿಗೆ. ಈ ನಂತರ ಅವ್ರು ನಿಮ್ಗೆ ಆಕ್ಷೇಪಣೆಗಳನ್ನು ಏನು ಮಾಡೋಕ್ಕಪ್ಪ ಅಂದಾಗ ಸಲ್ಲಿಸ್ಬೇಕು. ಒಂದು ವೇಳೆ ಈ ಡೇಟ್ನ ಮುಗಿಸಿದ್ರಪ್ಪ ಅಂದಾಗ ಅವ್ರು ಏನು ಮಾಡೋಂಗಿಲ್ಲಪ್ಪ ಅಂದಾಗ ಇದನ್ನು ಪರಿಗಣಿಸೋದಿಲ್ಲ. ನಿಮ್ಗೆ ಆಕ್ಷೇಪಣೆ ಏನಾದರೂ ಇದ್ದುವಪ್ಪ ಅಂದಾಗ ನೀವು 27 ಏಪ್ರಿಲ್ 7 ಒಳಗಡೆ ಏನು ಮಾಡೋಕ್ಕಪ್ಪ ಅಂತಂದ್ರೆ 27 ಅಂದರೆ ಸಂಜೆ 4 ಗಂಟೆ ಒಳಗಡೆ ಏನು ಮಾಡೋಕ್ಕಪ್ಪ ಅಂದಾಗ ಆಕ್ಷೇಪಣೆ ಸಲ್ಲಿಸಬೇಕಾಗ್ತದೆ. ಇದು ನಿಮಗೆ ಪಡೆದ ಅಂಕಗಳನ್ನು ಪರಿಶೀಲಿಸೋದು. ಇನ್ನೂ ರಿಸಲ್ಟು ಮೊದಲ ಸುತ್ತಿನ ಆಯ್ಕೆ ಪಟ್ಟಿನ ಬಿಟ್ಟಿಲ್ಲ. ಬೇಕಾದ್ರೆ ನಿಮಗಿಲ್ಲಿ ಮೊದಲ ಆಯ್ಕೆ ಪಟ್ಟಿ ನಾಳೆ 25ನೇ ತಾರೀಕಿಗೆ ಬಿಡಬೇಕಾಗಿತ್ತು. ಇಲ್ಲಿ ಅವರೇ ಏನು ಮಾಡಿದಾರಪ್ಪ ಅಂದಾಗ ಇಲ್ಲಿ ಘಾಟ್ ಹಾಕಿದ್ದಾರೆ ನೋಡ್ರಿ. ಮೊದಲ ಸುತ್ತಿನ ಸೀಟು ಹಂಚಿಕೆ 25 ಏಪ್ರಿಲ್ ಬಿಡುಗಡೆ ಆಗಬೇಕಾಗಿತ್ತು. ಬಟ್ ಇನ್ನೂ ಒಂದು ವೀಕ್ ಏನಾಗ್ತದಪ್ಪ ಅಂದಾಗ ಇದು ಡಿಲೇ ಆಗೋದ್ರಿಂದ ಅವರೇ ಏನು ಮಾಡಿದಾರಪ್ಪ ಅಂದಾಗ ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ಇಲ್ಲಿ ಕಾಟ್ ಹಾಕಿದ್ದಾರೆ. ಹಾಗಾದರೆ ನೀವು ಇನ್ನೂ ರಿಸಲ್ಟ್ನ ಬಿಟ್ಟಿಲ್ಲ, ಬರೀ ನಿಮ್ಮ ಪಡೆದ ಅಂಕಗಳನ್ನು ಪರಿಶೀಲಿಸುವಾಗ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ರಿ ಅನ್ನೋಕೆ ಅಷ್ಟೇ ಮಾಹಿತಿಗಳನ್ನು ಬಿಟ್ಟಿದ್ದಾನೆ. ಅಷ್ಟೇ ಇದ್ರ ಒಳಗಡೆ ಹೇಳಿದ್ದೀನಿ. ಈ ಥರ ನಿಮಗೆ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಅಂಕಗಳು ಬಂದಾಗ ಅಥವಾ ರಿಸಲ್ಟ್ ಬಂದಾಗ ನಾನು ಇದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಧನ್ಯವಾದಗಳು ರೀ.